ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತು ಪಿಗ್ಮೆಂಟೇಷನ್ ಇದ್ದರೆ, ಡಾರ್ಕ್ ಸ್ಪಾಟ್ಸ್ ಇದ್ದರೆ, ಕಲೆಗಳು, ಪಿಂಪಲ್ ಮಾರ್ಕ್ಸ್ಗಳು, ಏಜ್ ಸ್ಪಾಟ್ಸು ಮತ್ತು ಸನ್ ಟ್ಯಾನ್ ತುಂಬ ದಿನಗಳಿಂದ ಹೋಗದೆ ಉಳ್ಕೊಂಡಿರೋವಂತಹ ಈ ಬಂಗು, ಡೀಪ್ ಟ್ಯಾನಿಂಗ್ ಇದೆಲ್ಲ ಏನಿರುತ್ತೆ ಇದನ್ನೆಲ್ಲ ಪೂರ್ತಿಯಾಗಿ ಗುಣಪಡಿಸುವಂತಹ ಒಂದು ಆಯುರ್ವೇದಿಕ್ ಫೇಸ್ ಪ್ಯಾಕನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ರೆಗ್ಯುಲರಾಗಿ ಬಳಸೋದ್ರಿಂದ ಮುಖದಲ್ಲಿರುವಂತಹ ಎಂಥದೇ ಕಲೆಗಳಿದ್ರೂ ಸಹ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಆಯುರ್ವೇದಿಕ್ ಆಗಿರೋದ್ರಿಂದ ಇದನ್ನು ನಾವು ಸೇವನೆ ಕೂಡ ಮಾಡ್ಬೋದು, ಹಾಗೆಯೇ ಸ್ಕಿನ್ಗೂ ಕೂಡ ಒಂದು ಫೇಸ್ ಪ್ಯಾಕ್ ರೀತಿಯಲ್ಲಿ ಬಳಸ್ಬೋದು. ಸೊ ಇದನ್ನು ಹೇಗೆಲ್ಲ ಬಳಸ್ಬೋದು, ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಕೂಡ ಇವತ್ತು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲು ತಲೆ ಕೂದಲನ್ನ ನೀಟಾಗಿ ಸೆಕ್ಯೂರ್ ಮಾಡಿಕೊಂಡು ನಂತರ ಕ್ಲೀನಾಗಿ ಫೇಸ್ ವಾಶನ್ನು ಮಾಡ್ಕೋಬೇಕು. ಫೇಸ್ ವಾಶನ್ನು ಮಾಡೋದಕ್ಕೆ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಹೋಮ್ ಮೇಡ್ ಪೌಡರನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ ನಾನು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅದನ್ನೆಲ್ಲ ನೀವು ತಿಳ್ಕೊಬೇಕು. ನಾನು ಯೂಸ್ ಮಾಡ್ತಾ ಇರೋವಂಥ ಈ ಪೌಡರ್ ಯಾವುದು ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ಇದರ ಬದಲಾಗಿ ನೀವು ಕಡಲೆ ಹಿಟ್ಟನ್ನು ಕೂಡ ಬಳಸ್ಬೋದು. ಆಯಿಲಿ ಸ್ಕಿನ್ ಇರೋವಂಥವ್ರು ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ಒಪ್ಪುತ್ತೆ. ಎಕ್ಸೆಸ್ ಆಯಿಲನ್ನು ರಿಮೂವ್ ಮಾಡೋದ್ರಲ್ಲಿ ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇವತ್ತು ನಾನು ಬಳಸ್ತಾ ಇರುವಂಥ ಫೇಸ್ ವಾಶ್ ಪೌಡರ್ ಏನಿದೆ ಇದು ಸ್ಕಿನ್ ಬ್ರೈಟ್ ಆಗೋದಕ್ಕೆ, ಸ್ಕಿನ್ ಟೋನ್ ಇಂಪ್ರೂವ್ ಮಾಡೋದಕ್ಕೆ ಮತ್ತು ಅನ್ಇವನ್ ಸ್ಕಿನ್ ಟೋನ್ ಇದ್ದರೆ ಅದನ್ನು ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದರೆ ಸಹಾಯ ಮಾಡುತ್ತೆ. ಮತ್ತು ಡಾರ್ಕ್ ಸ್ಪಾಟ್ಸ್, ಮುಖದಲ್ಲಿ ಕಲೆಗಳೇನಿರುತ್ತೆ ಅದನ್ನು ಕಡಿಮೆ ಮಾಡೋದ್ರಲ್ಲಿ ಈ ಫೇಸ್ ವಾಶ್ ಪೌಡರ್ ಏನಿದೆ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಯಾಕಂದರೆ ನಾನು ಇದನ್ನು 1 ತಿಂಗಳಿಂದ ಬಳಸ್ತಾ ಇದ್ದೀನಿ, ನನಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಸೊ ವಿಡಿಯೋ ಬೇಕು, ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ತಿಳ್ಕೊಬೇಕು, ಹೇಗೆ ಪ್ರಿಪೇರ್ ಮಾಡೋದು ತಿಳ್ಕೊಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿದರೆ ನೆಕ್ಸ್ಟು ಆ ವಿಡಿಯೋನ ನಾನು ಶೇರ್ ಮಾಡ್ತೀನಿ. ಸೊ ಈ ಫೇಸ್ ವಾಶ್ ಪೌಡರ್ಗೆ ನೀವು ನೀರನ್ನಾದರೂ ಹಾಕೋಬೋದು, ರೋಸ್ ವಾಟರ್ ಆದರೂ ಹಾಕೋಬೋದು, ಮೊಸರು, ಹಾಲು ಯಾವುದನ್ನು ಬೇಕಾದರೂ ಸೇರಿಸ್ಕೋಬೋದು. ಕಡಲೆ ಹಿಟ್ಟು ಬಳಸ್ತಿರೋ ಅಂಥವ್ರು ಅಷ್ಟೇ. ಆಯಿಲಿ ಸ್ಕಿನ್ ಆಗಿರೆ ನೀರು, ರೋಸ್ ವಾಟರನ್ನು ಬಳಸಿ. ಕಾಂಬಿನೇಷನ್ ಸ್ಕಿನ್ ಈ ಥರ ಇರೋ ಅಂಥವ್ರು ಯಾವ್ದು ಬೇಕಾದರೂ ಬಳಸ್ಬೋದು. ಡ್ರೈ ಸ್ಕಿನ್ ಇರೋವಂಥವ್ರು ಹಾಲು, ಮೊಸರು ಈ ಥರ ಇರೋವಂಥದ್ದನ್ನು ಬಳಸಿ. ಸೊ ಇದರಿಂದ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಆಯಿಲಿ ಸ್ಕಿನ್ ಇರೋರು ಪದೇ ಪದೇ ಹೇಳ್ತೀನಿ, ಯಾಕಂದರೆ ಮೊಸರನ್ನ ಬಳಸಬೇಡಿ, ಹಾಲನ್ನು ಬಳಸಬೇಡಿ. ಇದರಲ್ಲಿ ಮತ್ತೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಪಿಂಪಲ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಆಯಿಲಿ ಸ್ಕಿನ್ ಇರೋವಂಥವ್ರು ಆದಷ್ಟು ನೀರು ಮತ್ತು ರೋಸ್ ವಾಟರನ್ನು ಬಳಸಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ 1-2 ನಿಮಿಷ ಕ್ಲೀನಾಗಿ ಮುಖ ತೊಳೆದಾದ್ಮೇಲೆ ಮುಖನ ವೆಟ್ ಮಾಡಿಕೊಂಡು ಈ ಫೇಸ್ ವಾಶ್ ಪೌಡರ್ ಏನಿರುತ್ತೆ ನೀವು ಮಿಕ್ಸ್ ಮಾಡ್ಕೊಂಡಿರೋದು ಇದನ್ನು ನೀಟಾಗಿ ಮುಖಕ್ಕೆ ಪೂರ್ತಿಯಾಗಿ ಹಚ್ಚಿ ಸರ್ಕ್ಯುಲರ್ ಮೋಷನಲ್ಲಿ ನಿಧಾನವಾಗಿ ರಬ್ ಮಾಡ್ತಾ ಕ್ಲೀನ್ ಮಾಡ್ಕೋಬೇಕು. ನಿಮಗೆ ಎಲ್ಲಿ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇರುತ್ತೆ ನೋಡಿ, ಮತ್ತು ಮಾರ್ಕ್ಸ್ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನೀವು ರಬ್ ಮಾಡಬೇಕು. ಅಂದರೆ ತುಂಬ ರಫಾಗಿ ಜೋರಾಗಿ ರಬ್ ಮಾಡೋದಲ್ಲ, ನಿಧಾನವಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಾರ್ಕ್ಸ್ ಜಾಸ್ತಿ ಇರೋ ಕಡೆ ಕ್ಲೀನಾಗಿ ರಬ್ ಮಾಡಿ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಾದಮೇಲೆ ಕ್ಲೀನಾಗಿರೋವಂಥ ಟವಲಿಂದ ಮುಖನ ಕ್ಲೀನಾಗಿ ಒರೆಸ್ಕೋಬೇಕು. ನಂತರ ಫೇಸ್ ಪ್ಯಾಕು. ಈ ಫೇಸ್ ಪ್ಯಾಕಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಂದರೆ ಇದು ಜ್ಯೇಷ್ಠಮಧು. ಇದಕ್ಕೆ ಸುಮಾರು ಹೆಸರುಗಳಿದೆ. ಜ್ಯೇಷ್ಠಮಧು, ಲಿಕೋರೈಸ್, ಮುಲೇತಿ, ಎಸ್ಟಿ ಮಧು, ತುಂಬ ಹೆಸರುಗಳಿಂದ ಕರೀತಾರೆ. ಯಾಕಂತಂದರೆ ಇದರಲ್ಲಿ ಅಷ್ಟು ಅದ್ಭುತವಾದಂತಹ ಔಷಧಿ ಗುಣಗಳಿದೆ. ಇದನ್ನು ಸೇವನೆ ಕೂಡ ಮಾಡ್ಬೋದು. ನೀರಲ್ಲಿ ಕಷಾಯದ ಥರ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ನೀವು ಈ ಥರ ಓರಲ್ ಇಂಟೇಕ್ ತೊಗೋತೀನಿ ಅಂತಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡೋವಂಥದ್ದು ಒಳ್ಳೆಯದು. ಇದು ತುಂಬ ಸ್ವೀಟ್ ಇರುತ್ತೆ. ಒಂದು ಅರ್ಧ ಸ್ಪೂನ್ನಷ್ಟು ಈ ಲಿಕೋರೈಸ್ ಪೌಡರನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಫಸ್ಟು ಈ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀವಿ, ಡೌಟ್ ಇದೆ, ಏನಾದರೂ ಆದರೆ ಅನ್ನೋ ಒಂದು ಭಯ ಏನಾದರೂ ಇದ್ದರೆ ನೀವೊಂದು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಯೂಸ್ ಮಾಡೋವಂಥದ್ದು ಒಳ್ಳೆಯದು. ಪೌಡರ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಒಂದು ತಿಕ್ ಕನ್ಸಿಸ್ಟೆನ್ಸಿ, ಅಂದರೆ ನಾವು ಫೇಸ್ ಪ್ಯಾಕ್ ಹಾಕೋದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಅದನ್ನು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು, ಇಷ್ಟು ಥಿಕ್ನೆಸ್ ಇರಬೇಕು. ಈಗ ಫೇಸ್ ಪ್ಯಾಕ್ ರೆಡಿ ಇದೆ. ಇದನ್ನು ಪೂರ್ತಿಯಾಗಿ ಮುಖಕ್ಕೆ ಮತ್ತು ಕತ್ತಿಗೆ ಅಪ್ಲೈ ಮಾಡಬೇಕು.
ಈ ಪೌಡರ್ ಜೊತೆಗೆ ಹಾಲನ್ನು ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕೋಬೋದು, ಮೊಸರನ್ನು ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕ್ಬೋದು, ನೀರನ್ನು ಮಿಕ್ಸ್ ಮಾಡ್ಕೋಬೋದು, ರೋಸ್ ವಾಟರನ್ನು ಮಿಕ್ಸ್ ಮಾಡ್ಕೋಬೋದು, ಜೇನುತುಪ್ಪನೂ ಮಿಕ್ಸ್ ಮಾಡ್ಕೋಬೋದು. ನಿಮ್ಮ ಸ್ಕಿನ್ಗೆ ಯಾವುದು ಸೆಟ್ ಆಗುತ್ತೆ, ಯಾವುದು ಚೆನ್ನಾಗಿ ಹೊಂದುತ್ತೆ ಅನ್ನೋದನ್ನು ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಫೇಸ್ ಪ್ಯಾಕನ್ನು ಹಾಕ್ಬೋದು. ಪ್ರತಿದಿನ ಫೇಸ್ ಪ್ಯಾಕನ್ನು ಹಾಕೋಬೋದು. ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, ಇನ್ನೂ ಚೆನ್ನಾಗಿ ಇನ್ನೂ ಬೇಗ ರಿಸಲ್ಟ್ ಸಿಗುತ್ತೆ. ಪ್ರತಿದಿನ ಆಗೋದಿಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ವಾರಕ್ಕೆ 3 ಸರಿ ಅಂತೆ ಆದರೂ ಈ ರೀತಿಯಾಗಿ ಫೇಸ್ ಪ್ಯಾಕ್, ಈ ಪೌಡರಿಂದ ಫೇಸ್ ಪ್ಯಾಕನ್ನು ಹಾಕೋದ್ರಿಂದ ತುಂಬ ಅದ್ಭುತವಾದಂತಹ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಇದು ಆಯುರ್ವೇದ ಆಗಿರೋದ್ರಿಂದ ಇಮ್ಮಿಡಿಯೇಟಾಗಿ ಫಸ್ಟ್ ಡೇನೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಏನು ಹೇಳೋಕ್ಕಾಗೋದಿಲ್ಲ. ಅಟ್ಲೀಸ್ಟು 1 ತಿಂಗಳಾದರೂ ಬೇಕು. ನಿಮಗೆ ರಿಸಲ್ಟ್ ನೋಡ್ತೀವಿ ಅನ್ನೋದಕ್ಕೆ 1 ತಿಂಗಳಾದರೂ ಬೇಕೇ ಬೇಕು. ಅಷ್ಟು ತಾಳ್ಮೆ ಅಂತೂ ಇರಲೇಬೇಕು. ಆಯುರ್ವೇದಕ್ಕೆ ಏನಿರುತ್ತೆ ಅದು ಇಮ್ಮಿಡಿಯೇಟಾಗಿ ರಿಸಲ್ಟ್ ಕೊಡೋದಿಲ್ಲ. ಯಾಕಂದರೆ ನಮ್ಮ ಸ್ಕಿನ್ನಲ್ಲಿ ಮಾರ್ಕ್ಸ್ಗಳೇನಿರುತ್ತೆ, ಪಿಗ್ಮೆಂಟೇಷನ್, ಬಂಗು ಎಲ್ಲ ಏನಿರುತ್ತೆ, ಇದೆಲ್ಲ ನಮ್ಮ ಸ್ಕಿನ್ನಲ್ಲಿ ಡೀಪಾಗಿ ಆಗಿರೋವಂಥದ್ದು. ಅದೆಲ್ಲ ಪೂರ್ತಿಯಾಗಿ ಕಡಿಮೆ ಆಗಬೇಕು ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅಲ್ಲಿ ತನಕ ತಾಳ್ಮೆಯಿಂದ ನೀವು ರೆಗ್ಯುಲರಾಗಿ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ತಡವಾದರೂ ರಿಸಲ್ಟ್ ಅಂತೂ ಸಿಗುತ್ತೆ. ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಆದಮೇಲೆ ಅಟ್ಲೀಸ್ಟ್ 15ರಿಂದ 20 ನಿಮಿಷ ಬಿಟ್ಟು ನಂತರ ನಾರ್ಮಲ್ ವಾಟರಿಂದ ನೀವು ಫೇಸ್ ವಾಶನ್ನು ಮಾಡ್ಕೋಬೇಕು. ಮುಖ ತೊಳೆಯೋದಕ್ಕೆ ಯಾವುದೇ ಕಾರಣಕ್ಕೂ ಬಿಸಿ ನೀರನ್ನು ಬಳಸಬೇಡಿ. ಉಗುರು ಬೆಚ್ಚಗಿನ ನೀರನ್ನು ಬಳಸಿ ಅಥವಾ ಕೋಲ್ಡ್ ವಾಟರ್, ನಾರ್ಮಲ್ ವಾಟರನ್ನು ಯೂಸ್ ಮಾಡ್ಕೋಬೋದು. ಕ್ಲೀನಾಗಿ ಮುಖನ ವಾಶ್ ಮಾಡ್ಕೊಂಡಾದಮೇಲೆ ನೀಟಾಗಿ ಒರೆಸ್ಕೊಂಡು ನಂತರ ಟೋನರನ್ನು ಅಪ್ಲೈ ಮಾಡ್ಬೋದು. ನಿಮ್ಮ ಹತ್ರ ಯಾವ ಟೋನರ್ ಇರುತ್ತೆ ಅದನ್ನೇ ಬಳಸ್ಬೋದು. ಅಕ್ಕಿ ನೀರು ಇದ್ದರೆ ಅದನ್ನು ಬಳಸ್ಬೋದು ಅಥವಾ ರೋಸ್ ವಾಟರ್. ನಾನಿಲ್ಲಿ ರೋಸ್ ವಾಟರನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ಹತ್ತಿನ ತಗೊಂಡು ಉಂಡೆ ಮಾಡಿಕೊಂಡು ಅದರ ಸಹಾಯದಿಂದ ರೋಸ್ ವಾಟರನ್ನು ಮುಖಕ್ಕೆ ಪೂರ್ತಿಯಾಗಿ ಅಪ್ಲೈ ಮಾಡ್ತೀನಿ. ರೋಸ್ ವಾಟರ್ ಸ್ಪ್ರೇ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ಮುಖಕ್ಕೆ ಪೂರ್ತಿಯಾಗಿ ಮತ್ತು ಕತ್ತಿಗೆ, ಯಾಕಂದರೆ ಫೇಸ್ ಪ್ಯಾಕ್ ಹಾಕಿರೋದ್ರಿಂದ ಸ್ಕಿನ್ ಸ್ವಲ್ಪ ಡ್ರೈ ಆಗಿರುತ್ತೆ. ಸೊ ಆ ಡ್ರೈನೆಸ್ನ ಕಡಿಮೆ ಮಾಡೋದಕ್ಕೆ ನಾವು ಫಸ್ಟು ಟೋನರನ್ನು ಅಪ್ಲೈ ಮಾಡಬೇಕು. ಅದಾದ ನಂತರ ಮಾಯ್ಶ್ಚರೈಸರು, ನಿಮ್ಮ ರೆಗ್ಯುಲರಾಗಿ ನೀವು ಏನು ಸ್ಕಿನ್ ಕೇರ್ಗೆ ಯೂಸ್ ಮಾಡ್ತಾಯಿದ್ದೀರಾ ಅದೇ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಬೇಕು. ಯಾವುದೇ ಸ್ಕಿನ್ ಕೇರ್ ಆದಮೇಲೆ ಟೋನರು, ಮಾಯ್ಶ್ಚರೈಸರು ತುಂಬ ಮುಖ್ಯ ಆಗುತ್ತೆ. ನೀವು ಡೇ ಟೈಮ್ ಆಚೆ ಹೋಗಬೇಕು ಅಂತಂದರೆ ಸನ್ಸ್ಕ್ರೀನ್ನ ಮರೆದೇ ಯೂಸ್ ಮಾಡಿ. ಮತ್ತು ಇನ್ನು ಕೆಲವೊಂದು ಟಿಪ್ಸ್ ಏನು ಅಂತಂದರೆ, ಡೀಪ್ ಪಿಗ್ಮೆಂಟೇಷನ್ನ ಪ್ರಿವೆಂಟ್ ಮಾಡೋದಕ್ಕೆ ಬಿಸಿಲಿಗೆ ಹೋಗಬೇಕಾದ್ರೆ ಛತ್ರಿಗಳನ್ನು ಯೂಸ್ ಮಾಡಿ, ಸನ್ಸ್ಕ್ರೀನ್ಗಳನ್ನ ಆದಷ್ಟು ಬಳಕೆ ಮಾಡಿ. ಮತ್ತು ಮುಖದಲ್ಲಿ ಪಿಂಪಲ್ಸ್ ಏನಾದರೂ ಆದಾಗ ಅದನ್ನು ಚಿವುಟೋದು, ಗಿಂಟೋದು ಈ ರೀತಿ ಮಾಡಬೇಡಿ. ಈ ರೀತಿ ಮಾಡಿದಾಗ ಪಿಂಪಲ್ ಮಾರ್ಕ್ಸ್ ಹಾಗೇ ಉಳ್ಕೊಳ್ಳುತ್ತೆ. ಸರಿಯಾದ ಸಮಯಕ್ಕೆ ಸರಿಯಾದ ಕೇರ್ ಮಾಡಿಲ್ಲ ಅಂತಂದರೆ ಅದು ತುಂಬ ದಿನಗಳ ತನಕ ನಮಗೆ ತೊಂದರೆ ಕೊಡ್ತಾನೆ ಇರುತ್ತೆ. ಆದಷ್ಟು ಹೈಡ್ರೇಟ್ ಆಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.